ಹೆಣ್ಣನ್ನು ದೇವಿ ಸ್ವರೂಪ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕಂದರೆ ಪ್ರತಿಯೊಬ್ಬ ಹೆಣ್ಣಿನೊಳಗೂ 10 ದೇವಿ ಶಕ್ತಿಯರ ತತ್ವಗಳು ಅಡಗಿರುತ್ತೆ. ಕಾಳಿಯಾಗಿ ಅವಳು ಜೀವನದ ಕೆಟ್ಟದ್ದನ್ನೆಲ್ಲ ಎದುರಿಸಿ ಗೆಲ್ಲುವ ಶಕ್ತಿ ಹೊಂದಿರ್ತಾಳೆ. ತಾರೆಯಾಗಿ ಅವಳ ಮನಸ್ಸು ಕರುಣೆ ಮತ್ತು ದಯೆಯಿಂದ ತುಂಬಿರುತ್ತೆ. ತ್ರಿಪುರ ಸುಂದರಿಯಾಗಿ ಅವಳ ಸೌಂದರ್ಯ ಕೇವಲ ಮುಖದಲ್ಲ ಮನಸ್ಸಲ್ಲೂ ಅಡಗಿದ್ರೆ, ಧೂಮಾವತಿಯಾಗಿ ಅವಳು ಮನಸ್ಸು ಮಾಡಿದರೆ ವೈರಾಗಿಯೂ ಆಗಬಹುದು, ಉತ್ತಮ ಸಂಸಾರವನ್ನು ಕಟ್ಟಿಕೊಡಬಹುದು. ಭುವನೇಶ್ವರಿಯಾಗಿ ಅವಳಲ್ಲಿ ಒಂದು ಜಗತ್ತನ್ನೇ ನಡೆಸುವ ಶಕ್ತಿ ಅಡಗಿದ್ರೆ, ಮಾತಂಗಿಯಾಗಿ ಅವಳು ಹಲವಾರು ಕಲೆಗಳಲ್ಲೂ ಪ್ರತಿಭೆ ತೋರಬಲ್ಲವಳು. ಭೈರವಿಯಾಗಿ ಅವಳ ಧೈರ್ಯ ಮತ್ತು ಆತ್ಮಶಕ್ತಿ ಅಸಾಧಾರಣವಾಗಿದ್ದು, ಚಿನ್ನಮಸ್ತೆಯಾಗಿ ತನ್ನವರಿಗಾಗಿ ತನ್ನ ಕನಸುಗಳನ್ನು ತ್ಯಾಗ ಮಾಡಬಲ್ಲವಳು. ಬಗಳಾಮುಖಿಯಾಗಿ ಅವಳು ಒಲಿದರೆ ನಾರಿ, ಮುನಿತರೆ ಮಾರಿ, ಮತ್ತೆ ಕೊನೆಗೆ ಕಮಲಾತ್ಮಿಕೆಯಾಗಿ ಅವಳು ನಗುತ್ತಾ ಮನೆಯಲ್ಲಿ ಇದ್ದರೆ ಆ ಮನೆ ಸಮೃದ್ಧಿಯಿಂದ ತುಂಬಿರುತ್ತೆ. ಆದ್ದರಿಂದಲೇ ಪ್ರತಿಯೊಬ್ಬ ಹೆಣ್ಣು ಕೂಡ ದೇವಿಯ ಸ್ವರೂಪ ಅಂತ ಹೇಳಲಾಗುತ್ತೆ. ಈ 10 ಗುಣದಲ್ಲಿ ನಿಮ್ಮದು ಅಥವಾ ನಿಮ್ಮವರ ಗುಣ ಯಾವುದು ಅಂತ ಕಮೆಂಟ್ ಮಾಡಿ. ಈ ದಶಮಹಾವಿದ್ಯೆಯರ ಸಂಪೂರ್ಣ ಮಾಹಿತಿ ಇರುವ ಪುಸ್ತಕ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ನಲ್ಲಿ ಲಭ್ಯ. ಮನೆ ಬಾಗಿಲಿಗೆ ಪುಸ್ತಕವನ್ನು ಬರಮಾಡಿಕೊಳ್ಳಿಕ್ಕೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ.